ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಫಿನಾಲೆ ಈಗ ಶುರುವಾಗಿದೆ. ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಇಂದ ಒಬ್ರು ಎಲಿಮಿನೇಟ್ ಆಗಿದ್ದಾರೆ. ಅಂದ್ರೆ 6ನೇ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಹಾಗಾದ್ರೆ ಆ ಸ್ಪರ್ಧಿ ಯಾರು, ಅತಿ ಕಡಿಮೆ ವೋಟ್ ಪಡೆದಂತ ಆ ಸ್ಪರ್ಧಿ ಯಾರು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸ್ನೇಹಿತರೆ, ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂತ ಚರ್ಚೆ ಒಂದು ಕಡೆ ಆದ್ರೆ, ಬಿಗ್ ಬಾಸ್ ಇಂದ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ, 6ನೇ ರನ್ನರ್ ಅಪ್ ಆಗಿರ್ಬೋದು, 5ನೇ ರನ್ನರ್ ಅಪ್ ಆಗಿರ್ಬೋದು, ಯಾರು ಎತ್ತ ಅನ್ನುವಂತ ಕುತೂಹಲ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇದೆ. ಈ ಪೈಕಿ ಬಿಗ್ ಬಾಸ್ ಮನೆಯಿಂದ ರಘು ಅವರು ಎಲಿಮಿನೇಟ್ ಆದ್ರು ಅಂತ ಒಂದಷ್ಟು ಜನ ಹೇಳಿದ್ರೆ, ಇನ್ನೊಂದಷ್ಟು ಜನ ಇಲ್ಲ ಕಾವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದಷ್ಟು ಜನ ಇಲ್ಲ ಧನುಷ್ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಸುದ್ದಿಯನ್ನ ಹರಿದಾಡಿಸ್ತಾ ಇದ್ದಾರೆ. ಹಾಗಾದ್ರೆ ಆಕ್ಚುಲಿ ಬಿಗ್ ಬಾಸ್ ಮನೆಯಿಂದ 6ನೇ ರನ್ನರ್ ಅಪ್ ಆಗಿ ಯಾರು ಎಲಿಮಿನೇಟ್ ಆದ್ರು, 6ನೇ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಆಟವನ್ನ ಆಡಿದವರು. ಅದರ ಜೊತೆಗೆ ಒಂದು ಮೇಲ್ ಕಂಟೆಸ್ಟೆಂಟ್ ಅಂತ ಬಂದಾಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಇದ್ದವರು. ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಮನೆಯ ವಿಚಾರದಲ್ಲಾಗಿರ್ಬೋದು, ಅಥವಾ ಸೀರಿಯಲ್ ಸಿನಿಮಾ ವಿಚಾರ ಆಗಿರ್ಬೋದು, ಎಲ್ಲೆಡೆ ಕಾಣಿಸ್ಕೊಂಡವರು ಇವರು. ಎಸ್, ಧನುಷ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. 6ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನುವಂತಹ ವಿಚಾರ ಬಲ್ಲ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು ಸ್ನೇಹಿತರೆ. ಈ ಪೈಕಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳ್ಕೊಂಡಿರುವಂತಹ ಸ್ಪರ್ಧಿಗಳು ಅಂತ ಬಂದ್ರೆ ಗಿಲ್ಲಿ, ಅಶ್ವಿನಿ ಗೌಡ, ರಕ್ಷಿತಾ ಹಾಗೆ ಕಾವ್ಯ ಗೌಡ, ರಘು ಅವರು ಉಳ್ಕೊಂಡಿದ್ದಾರೆ. ಧನುಷ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ವಿಕಿಪೀಡಿಯಾ ನಾವು ನೋಡೋದಾದ್ರೆ ಆಲ್ರೆಡಿ ಫಿನಾಲೆ ಆರಂಭಕ್ಕೂ ಮುನ್ನ ವಿನ್ನರ್ ಹೆಸರನ್ನ ವಿಕಿಪೀಡಿಯಾ ಬಹಿರಂಗಪಡಿಸಿದೆ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಮುನ್ನ ವಿನ್ನರ್ ಯಾರು ಅನ್ನುವಂಥ ಚರ್ಚೆ ನಡೀತಾ ಇದೆ. ವಿಕಿಪೀಡಿಯಾದಲ್ಲಿ ಈಗಾಗಲೇ ವಿಜೇತರ ಹೆಸರು ಕೂಡ ಆಗಿಬಿಟ್ಟಿದೆ, ಘೋಷಣೆ ಆಗಿದೆ. ಜನ ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ಮೊದಲಿಗೆ ಯಾವುದನ್ನ ಚೆಕ್ ಮಾಡ್ತಾರೆ ಹೇಳಿ, ವಿಕಿಪೀಡಿಯಾ ಪೇಜ್ ಅನ್ನ ಓಪನ್ ಮಾಡ್ತಾರೆ. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಕಿಪೀಡಿಯಾ ಪೇಜ್ ಈಗ ಒಂದು ವಿಚಾರವನ್ನ ವೈರಲ್ ಮಾಡಿದೆ ಸ್ನೇಹಿತರೆ. ಪ್ರತಿ ವಾರದ ಅಪ್ಡೇಟ್ ಅನ್ನ ವಿಕಿಪೀಡಿಯಾದಲ್ಲಿ ಕೊಡಲಾಗ್ತಾ ಇತ್ತು, ಯಾರು ಎಲಿಮಿನೇಟ್ ಆಗಿದ್ದಾರೆ. ಇದೀಗ ಫಿನಾಲೆಗೂ ಮುನ್ನ ವಿಕಿಪೀಡಿಯಾದಲ್ಲಿ ವಿಜೇತರ ಹೆಸರು ಬಹಿರಂಗ ಆಗಿದೆ. ಕಳೆದ ಬಾರಿ ಕೂಡ ಹನುಮಂತ ವಿನ್ನರ್ ಅಂತ ಕೆಲ ಗಂಟೆಗಳ ಮುನ್ನ ವಿಕಿಪೀಡಿಯಾದಲ್ಲಿ ದಾಖಲಿಸಲಾಗಿತ್ತು ಸ್ನೇಹಿತರೆ. ರಕ್ಷಿತಾ, ಅಶ್ವಿನಿ ಗೌಡ, ರಘು, ಕಾವ್ಯ, ಧನುಷ್ ಹಾಗೆ ಗಿಲ್ಲಿ ಫಿನಾಲೆ ಹಂತಕ್ಕೆ ಏರಿದ್ದಾರೆ. ಇದರಲ್ಲಿ ಧನುಷ್ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ 5 ಮಂದಿ ಸ್ಪರ್ಧಿಗಳಿದ್ದಾರೆ. ಕಲರ್ಫುಲ್ ಪರ್ಫಾರ್ಮೆನ್ಸ್ ಗಳ ಮೂಲಕ ಶೋ ಕಳೆ ಕಟ್ತಾ ಇದೆ. ಆದ್ರೆ ಶೋ ಆರಂಭಕ್ಕೂ ಮುನ್ನ ಯಾರಪ್ಪ ಹೀಗೆ ಮಾಡಿದ್ರು, ಪದೇ ಪದೇ ವಿಕಿಪೀಡಿಯಾ ಪೇಜ್ ಅಲ್ಲಿ ವಿನ್ನರ್ ಯಾರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡಲಾಗ್ತಾ ಇದೆ. ಅಂದ್ರೆ ಒಮ್ಮೆ ರಕ್ಷಿತಾ ವಿನ್ನರ್ ಅಂತ ಹೇಳಲಾಗ್ತಾ ಇದೆ, ಇನ್ನೊಮ್ಮೆ ರಘು ವಿನ್ನರ್ ಅಂತ ಹೇಳಲಾಗ್ತಾ ಇದೆ, ಕೆಲವೊಂದಷ್ಟು ಜನ ಅಶ್ವಿನಿ ಗೌಡ ವಿನ್ನರ್ ಅಂತ ಹೇಳಲಾಗ್ತಾ ಇದೆ. ಹೌದು, ಇದರಿಂದ ಸಾಕಷ್ಟು ಜನರಿಗೆ ಗೊಂದಲ ಆಗಿದೆ. ಸೀಸನ್ 12 ಆರಂಭವಾದ ದಿನದಿಂದ ಗಿಲ್ಲಿ ಆಟಕ್ಕೆ ವೀಕ್ಷಕರು ಮನಸೋತಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಒಳ್ಳೆ ಎಂಟರ್ಟೈನರ್ ಅಂತ ಅನ್ನಿಸ್ಕೊಂಡಿದ್ದಾರೆ. ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ದಾಖಲೆ ಮಟ್ಟದ ಮತಗಳು ಗಿಲ್ಲಿಗೇ ಸಿಕ್ಕಿದೆ, ಅದು ಪಕ್ಕ ಗಿಲ್ಲಿನೇ ಅಂತ ಹೇಳಲಾಗ್ತಾ ಇದೆ. ಸೊ ವಿಕಿಪೀಡಿಯಾ ಪೇಜನ್ನ ಯಾರು ಬೇಕಾದರೂ ಎಡಿಟ್ ಮಾಡಬಹುದು ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಬಹುದು. ಯಾರೋ ಗಿಲ್ಲಿ ಅಭಿಮಾನಿಗಳು ಅಪ್ಡೇಟ್ ಮಾಡಿರಬಹುದು, ಗಿಲ್ಲಿ ವಿನ್ನರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಹಾಗಾಗಿ ಅಂತಿಮ ಕ್ಷಣದವರೆಗೂ ನಾವು ಕಾಯಲೇಬೇಕು. ಅಶ್ವಿನಿ ಗೌಡ ರನ್ನರ್ ಅಪ್ ಆಗಬಹುದು ಅನ್ನುವಂಥದ್ದು ಬಹುತೇಕ ಜನರ ಲೆಕ್ಕಾಚಾರ. ಆದರೆ ರಕ್ಷಿತಾ ನಿಜಕ್ಕೂ ಮೊದಲ ರನ್ನರ್ ಅಪ್ ಆಗ್ತಾರಾ? ಸೊ ಯಾರು ಅಂದ್ರೆ ಈಗ ಚರ್ಚೆ ಆಗ್ತಿರೋದು, ಫಸ್ಟ್ ವಿನ್ನರ್ ಬಂದು ಗಿಲ್ಲಿ, ಸೆಕೆಂಡ್ ಅಶ್ವಿನಿ ಗೌಡ, ಸೆಕೆಂಡ್ ರನ್ನರ್ ಅಪ್ ಆಗಿ ರಕ್ಷಿತಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇದಕ್ಕೆ ಕ್ಲಾರಿಟಿ ಸಿಕ್ಕಬೇಕು ಅಂತಂದ್ರೆ ನಾವು ಬಿಗ್ ಬಾಸ್ ಅನ್ನ ನೋಡಲೇಬೇಕು. ವಿಜೇತ ಸ್ಪರ್ಧೆಗೆ ಬಹಳ ವಿಶೇಷವಾಗಿ ಡಿಸೈನ್ ಮಾಡಿರುವಂತಹ ಬಿಗ್ ಬಾಸ್ ಟ್ರೋಫಿ ಸಿಗುತ್ತೆ, ಜೊತೆಗೆ 50 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗುತ್ತೆ. ರನ್ನರ್ ಅಪ್ ಆಗೋರ್ಗೂ ಒಳ್ಳೆ ಬಹುಮಾನ ಕಾದಿದೆ ಸ್ನೇಹಿತರೆ. ಸೊ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿರುವಂತದ್ದಂತೂ ನಿಜ. ಆದ್ರೆ ಈಗ ಸದ್ಯಕ್ಕೆ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಧನುಷ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.